ಇನ್ನು ಪ್ರಧಾನಿಗೆ ಸಿಎಂ ಎರಡನೇ ಪತ್ರ ಬರೆದಿದ್ದಕ್ಕೆ ಪಿ ರಾಜೀವ್ ಕಿಡಿಕಿಡಿಯಾಗಿದ್ದಾರೆ. ರಾಜೀವ್ ಏನ್ ಹೇಳ್ತಾ ಇದ್ದಾರೆ ಅಂದ್ರೆ, ಸಂತೆಲ್ ಪತ್ರ ಬರ್ದಂಗೆ ಪತ್ರ ಬರೆಯೋದಲ್ಲ, ರಾಜತಾಂತ್ರಿಕ ಪಾಸ್ಪೋರ್ಟ್ ರದ್ದತಿಗೆ ಕೆಲವೊಂದು ನಿಬಂಧನೆಗಳಿದೆ. ಪಾಸ್ಪೋರ್ಟ್ ರದ್ದತಿಗೆ ಚಾರ್ಜ್ ಶೀಟ್ ಆಗಿರ್ಬೇಕು. ಇವರಿನ್ನೂ ಚಾರ್ಜ್ ಶೀಟ್ ಹಾಕಿಲ್ಲ. ಅದಾದ ನಂತರದಲ್ಲೂ ಕೆಲ ನಿಯಮಗಳಿದೆ. ಇದನ್ನೆಲ್ಲ ಸಿಎಂ ಅರ್ಥಕೊಳ್ಬೇಕು. ಸೋಷಿಯಲ್ ಮೀಡಿಯಾದಲ್ಲಿ ಸುಮ್ಮನೆ ಪ್ರಯತ್ನ ಮಾಡೋದಲ್ಲ, ನಿಯಮಾವಳಿಗಳನ್ನ ಪಾಲಿಸಿದ್ರೆ ಕೇಂದ್ರ ಸರ್ಕಾರ ರದ್ದುಗೊಳಿಸುತ್ತೆ ಅಂತ ಪಿ ರಾಜೀವ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಬಿಜೆಪಿಯ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಕೂಡ. ಕಾನೂನಿನ ನಿಯಮಗಳು ಅದರಲ್ಲಿ ಏನಿದಾವೆ ಆ ನಿಯಮಗಳ ಅನುಸಾರವಾಗಿ ಒಂದು ಕ್ಷಣನೂ ತಡ ಮಾಡದೆ ಕ್ರಮವನ್ನು ತೆಗೆದುಕೊಳ್ಳೋದಕ್ಕೆ ಬದ್ಧರಾಗಿದ್ದೀವಿ. ಇದರಲ್ಲಿ ಒಂದು ಚಾರ್ಜ್ ಶೀಟ್ ಆಗಿರಬೇಕು ಅಂತ ಹೇಳಿ ನನ್ನ ನಾಲೆಡ್ಜ್ಗೆ ಇರುವಂಥದ್ದು. ಕಾನೂನಿನಲ್ಲಿ ಯಾವ್ಯಾವ ಪ್ರಾವಿಷನ್ ಇದ್ದಾವೆ ಅನ್ನ ಮಾನ್ಯ ಮುಖ್ಯಮಂತ್ರಿಗಳು ಓದ್ಕೊಳ್ಬೇಕು. ಸುಮ್ಮನೆ ಕಾಟಾಚಾರಕ್ಕೆ ಪತ್ರವನ್ನು ಬರೆದು ಬಿಡ್ತೀನಿ ಅಂತ ಹೇಳಿದ್ರೆ ಅಲ್ಲ, ಅದಕ್ಕೊಂದು ನಿಯಮಾವಳಿ ಇದೆ. ಡಿಪ್ಲೊಮ್ಯಾಟಿಕ್ ಪಾಸ್ಪೋರ್ಟನ್ನು ಹೇಗೆ ಅಮಾನತು ಮಾಡಬೇಕು ಅನ್ನುವಂತಹ ಪ್ರೊಸೀಜರ್ ಇದೆ. ಮಾನ್ಯ ಮುಖ್ಯಮಂತ್ರಿಗಳು ಪ್ರೊಸೀಜರ್ ಮಾಡಲಿ. ಆ ಪ್ರೊಸೀಜರ್ನಲ್ಲಿ ಯಾವ್ಯಾವ ನಿಬಂಧನೆಗಳು ಇದ್ದಾವೆ ರಾಜ್ಯ ಸರ್ಕಾರ ಆ ಎಲ್ಲ ನಿಬಂಧನೆಗಳನ್ನು ಪೂರೈಸಿ ಕಳಿಸ್ಕೊಡ್ಲಿ. ಸುಮ್ಮನೆ ಸಂತೆಯಲ್ಲಿ ಬರದಂತೆ ಪತ್ರ ಬರೆಯುವಂಥದ್ದು ರಾಜಕೀಯ ಪ್ರೌಢಿಮೆ ಮತ್ತು ಪ್ರಬುದ್ಧತೆ ಆಗೋದಿಲ್ಲ. ಸೊ ಕಾನೂನಿನ ಪ್ರಕಾರ ಎಲ್ಲ ನಿಯಮಾವಳಿಗಳನ್ನು ಫುಲ್ಫಿಲ್ ಮಾಡಿ ರಾಜ್ಯ ಸರ್ಕಾರ ಕಳಿಸ್ಕೊಟ್ಟಿದ್ದೆ. ಆದರೆ ಹೌದು, ಹಾಗಾದ್ರೆ ಅಷ್ಟು ಸುಲಭನಾ ಅದು ರಾಜತಾಂತ್ರಿಕ ಪಾಸ್ಪೋರ್ಟ್ ಅನ್ನ ರದ್ದುಗೊಳಿಸುವಂಥದ್ದು? ಖಂಡಿತ ಸುಲಭ ಅಲ್ಲ. ಪಾಸ್ಪೋರ್ಟ್ ಅನ್ನ ರದ್ದುಪಡಿಸೋದಕ್ಕೆ ಮೊದಲಿಗೆ ಕೋರ್ಟ್ನ ಅನುಮತಿ ಕೂಡ ಬೇಕಾಗಿರುತ್ತೆ. ಕೋರ್ಟ್ ಅನುಮತಿಯನ್ನ ಕೊಟ್ಟರಷ್ಟೇ ಪಾಸ್ಪೋರ್ಟ್ ರದ್ದು ಮಾಡೋದಕ್ಕೆ ಅವಕಾಶ. ಅಂತಾರೆ ಚಾರ್ಜ್ ಶೀಟ್ ಆಗಬೇಕು. ಅದ್ರ ಮೇಲೆ ವಿಚಾರಣೆ ನಡೀತಾ ಇರುವಂತಹ ಸಂದರ್ಭದಲ್ಲಿ ವಕೀಲರು ಅಥವಾ SIT ಟೀಮ್ ಈಗೇನು ತನಿಖೆ ನಡೆಸ್ತಾ ಇರುವಂತಹ ಆ ಟೀಮ್ ಏನಿದೆ ಅವರು ಮನವಿಯನ್ನ ಮಾಡ್ಕೊಳ್ಬೇಕಾಗುತ್ತೆ. 1967ರ ಪಾಸ್ಪೋರ್ಟ್ ಕಾಯ್ದೆ ಅನ್ವಯ ಆಗುತ್ತಿದ್ದಕ್ಕೆ ಪಾಸ್ಪೋರ್ಟ್ ರದ್ದತಿಗೆ ಕೋರ್ಟ್ ನಿರ್ದೇಶನ ಇರಬೇಕು. ಹೀಗಾಗಿ ದಾಖಲೆಯನ್ನ ವಿದೇಶಾಂಗ ಇಲಾಖೆ ಪರಿಶೀಲಿಸ್ತಾ ಇದೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಹರೀಶ್ ನಮ್ಮ ಪ್ರತಿನಿಧಿ ಇದಕ್ಕೆ ಸಂಬಂಧಪಟ್ಟ ಹಾಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾರೆ. ನಮ್ಮ ಜೊತೆಗೆ ನೇರ ಸಂಪರ್ಕದಲ್ಲಿ ದೆಹಲಿಯಿಂದ ಜಾಯ್ನ್ ಆಗ್ತಾ ಇದ್ದಾರೆ. ಹರೀಶ್, ಹೌದು, ಈಗ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂಗೆ ಮೊದಲಿಗೆ ಬೇಸಿಕ್ ಆಗಿ ಚಾರ್ಜ್ ಶೀಟ್ ಹಾಕಬೇಕಾಗುತ್ತೆ. ಅದಾದ ನಂತರದಲ್ಲಿ ಉಳಿದಂತ ಪ್ರೊಸೀಜರ್ಸ್ಗಳು ಶುರುವಾಗ್ತಾ ಹೋಗುತ್ತೆ ಅನ್ನೋದು ನಮ್ಗೆ ಗೊತ್ತಿರುವಂತಹ ಸಂಗತಿ. ಬಟ್ ಇದಕ್ಕೆ ಸಂಬಂಧಪಟ್ಟ ಹಾಗೆ ನಿಯಮ ಏನ್ ಹೇಳುತ್ತೆ, ಆಮೇಲೆ ಯಾರಿಗೆ ವಾದ ಹೂಡಬೇಕಾದಂಥವ್ರು ಇವ್ರ ಪಾಸ್ಪೋರ್ಟ್ ಅನ್ನ ರದ್ದು ಮಾಡಬೇಕು ಅಂತ ಸುಮ್ಮನೆ ಪ್ರಧಾನಿಗಳಿಗೆ ಪತ್ರ ಬರೆಯೋದಾ ಅಥವಾ ಅದನ್ನ ಮೀರಿ ಕೋರ್ಟ್ ಅನುಮತಿ ಪಡೆಯುವಂಥದ್ದು ಎಷ್ಟು ಮುಖ್ಯ ಆಗಿರುತ್ತೆ? ಆ ಪ್ರಕ್ರಿಯೆಗಳು ಏನಿರುತ್ತೆ ಏನ್ ಹೇಳುತ್ತೆ ಕಾಯ್ದೆ ಇದಕ್ಕೆ ಸಂಬಂಧಪಟ್ಟ ಹಾಗೆ ಹರೀಶ್? ಹೌದು ಮಾಲ್ತೇಶ್, ಈಗ CM ಅವರು 2 ಸತಿ ಪತ್ರ ಬರೆದಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ. ಪ್ರಜ್ವಲ್ ರೇವಣ್ಣ ಅವರಿಗೆ ಕೊಟ್ಟಿರ್ತಕ್ಕಂಥ ರಾಜತಾಂತ್ರಿಕ ಪಾಸ್ಪೋರ್ಟ್ ಅನ್ನು ರದ್ದು ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಈಗಾಗಲೇ ಪ್ರಜ್ವಲ್ ರೇವಣ್ಣ ಅವರು ವಿದೇಶದಲ್ಲಿದ್ದಾರೆ ಅನ್ನುವಂತಹ ಮಾಹಿತಿ ಇದೆ. ಒಂದು ವೇಳೆ ಪಾಸ್ಪೋರ್ಟ್ ಅನ್ನು ರದ್ದು ಮಾಡಿದ್ರೆ ಅವರು ವಾಪಸ್ ಬರೋದಾದ್ರೂ ಹೇಗೆ, ಇಲ್ಲಿ ಬಂದು ತನಿಖೆಗೆ ಸಹಕರಿಸೋದು ಹೇಗೆ ಅನ್ನುವಂಥ ಪ್ರಶ್ನೆ ಕೂಡ ಇದೆ. ಇದೇ ವಿಚಾರವನ್ನ ಈಗ ವಿದೇಶಾಂಗ ಇಲಾಖೆ ಅಧಿಕಾರಿಗಳು ಪರಿಶೀಲನೆಯನ್ನ ಮಾಡ್ತಿದ್ದಾರೆ. CM ಅವರಿಗೆ ಹೇಳಿದ್ದಾರೆ, ನಾವು ಪರಿಶೀಲನೆಯನ್ನ ಮಾಡ್ತಾ ಇದ್ದೀವಿ, ನಿಮ್ಮ ಪತ್ರ ನಮಗೆ ತಲುಪಿದೆ, ನಾವು ಇದ್ರ ಬಗ್ಗೆ ಯಾವ ಕ್ರಮಗಳನ್ನ ತೆಗೆದುಕೊಳ್ಬಹುದು ಅದ್ರ ಬಗ್ಗೆ ನಾವು ಪರಿಶೀಲನೆ ಮಾಡ್ತಾ ಇದ್ದೀವಿ ಅನ್ನುವಂಥದ್ದನ್ನ ಹೇಳಿದ್ದಾರೆ. ಇಲ್ಲಿ ಮುಖ್ಯವಾಗಿ ಒಬ್ಬರ ರಾಜತಾಂತ್ರಿಕ ಪಾಸ್ಪೋರ್ಟ್ ಅನ್ನ ರದ್ದು ಮಾಡಬೇಕು ಅಂತಂದ್ರೆ 1967ರ ಪಾಸ್ಪೋರ್ಟ್ ಕಾಯ್ದೆಯ ಅನ್ವಯ ಪಾಸ್ಪೋರ್ಟ್ ಅನ್ನ ರದ್ದು ಮಾಡಬಹುದಾಗಿದೆ. ರದ್ದು ಮಾಡಬಹುದು ಅಂತಂದ್ರೆ ಹಾಗೆ ಸುಮ್ಮನೆ ರದ್ದು ಮಾಡೋಕ್ಕಾಗೋದಿಲ್ಲ. CM ಲೆಟರ್ ಬರೆದ್ರು ಪ್ರಧಾನಿಗೆ ಅನ್ನುವಂಥ ನಿಟ್ಟಿನಲ್ಲಿ ಪ್ರಧಾನಿ ಸೂಚನೆ ಕೊಟ್ಟರು, ಹಾಗಾಗಿ ನಾವು ರದ್ದು ಮಾಡ್ತಾ ಇದ್ದೇವೆ ಅನ್ನುವಂಥ ನಿಟ್ಟಿನಲ್ಲಿ ರದ್ದು ಮಾಡೋಕ್ಕಾಗೋದಿಲ್ಲ, ಕೋರ್ಟ್ನ ಅನುಮತಿ ಬೇಕಾಗುತ್ತೆ. ಈಗ ಇವರ ಪಾಸ್ಪೋರ್ಟನ್ನು ರದ್ದು ಮಾಡಿ ಅಂತ ತನಿಖಾ ಸಂಸ್ಥೆಗಳು ಕೋರ್ಟ್ಗೆ ಹೋಗಬೇಕಾಗುತ್ತೆ ಅಥವಾ ಕೇಂದ್ರ ಸರ್ಕಾರ ಕೋರ್ಟ್ಗೆ ಹೋಗಬೇಕಾಗುತ್ತೆ. ಈ ವ್ಯಕ್ತಿ ಪರಾರಿಯಾಗಿದ್ದಾರೆ, ಈ ವ್ಯಕ್ತಿ ಭಾರತಕ್ಕೆ ಬೇಕು, ಈ ತನಿಖೆಗೆ ಸಹಕಾರ ಬೇಕು, ಹೀಗಾಗಿ ಈ ವ್ಯಕ್ತಿಯ ಪಾಸ್ಪೋರ್ಟನ್ನು ರದ್ದು ಮಾಡಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಆಗ ಒಂದು ವೇಳೆ ಕೋರ್ಟ್ ಏನಾದರೂ ಈ ಒಂದು ವಾದಕ್ಕೆ ಒಪ್ಪಿ ಅವರ ಪಾಸ್ಪೋರ್ಟನ್ನು ರದ್ದು ಮಾಡಿದ್ದೆ ಆದಲ್ಲಿ ಮತ್ತೆ ಅವ್ರನ್ನ ಕರ್ಕೊಬರೋದು ಹೇಗೆ ಅನ್ನುವಂಥ ಚಿಂತನೆಯನ್ನು ಕೂಡ ಮಾಡಬೇಕಾಗುತ್ತೆ.
ಆವಾಗ ವಿದೇಶದಲ್ಲಿರ್ತಕ್ಕಂಥ ರಾಜತಾಂತ್ರಿಕ ಅಧಿಕಾರಿಗಳನ್ನು ಸಂಪರ್ಕ ಮಾಡಿ ಅವ್ರನ್ನ ಕರ್ಕೊಂಡು ಬರುವಂತಹ ಪ್ರಯತ್ನವನ್ನ ಮಾಡಬೇಕಾಗುತ್ತೆ. ಈಗ ಸಾಮಾನ್ಯ ಪಾಸ್ಪೋರ್ಟ್ ಏನಿರುತ್ತೆ ಅದನ್ನ ರಾಜತಾಂತ್ರಿಕ ಪಾಸ್ಪೋರ್ಟ್ ತೆಗೆದುಕೊಳ್ಳುವಾಗ ಸಾಮಾನ್ಯ ಪಾಸ್ಪೋರ್ಟ್ ಅನ್ನ ಸರೆಂಡರ್ ಮಾಡಿ ರಾಜತಾಂತ್ರಿಕ ಪಾಸ್ಪೋರ್ಟ್ ಅನ್ನ ಒಬ್ಬರು ಸಂಸದರು ತಗೋಬಹುದು. ಆ ಒಂದು ರಾಜತಾಂತ್ರಿಕ ಪಾಸ್ಪೋರ್ಟ್ ಮೂಲಕವೇ ಈಗ ಪ್ರಜ್ವಲ್ ರೇವಣ್ಣ ಅವರು ವಿದೇಶಕ್ಕೆ ತೆರಳಿದ್ದಾರೆ ಅನ್ನುವಂತಹ ಮಾಹಿತಿ ಇರುವಂತಹದ್ದು. ಈಗ ಅವರು ಪಾಸ್ಪೋರ್ಟ್ ಅನ್ನ ಒಂದ್ ವೇಳೆ ರದ್ದು ಮಾಡಿದ್ದೇ ಆದಲ್ಲಿ ಅವರೀಗ ಮತ್ತೆ ವಾಪಸ್ ಬರೋದಾದ್ರೆ ಹೇಗೆ? ಇಲ್ಲಿ ಬೇಕಾಗಿರ್ತಕ್ಕಂಥದ್ದು ಕರ್ನಾಟಕದ SIT